ಅಡಿಕೆಗೆ ಚಿನ್ನದ ಬೆಲೆ 1,00,000 ರೂಪಾಯಿ ತಲುಪಿದ ಸರಕು ದರ 50,000ಕ್ಕೆ ಜಿಗಿದ ಚಾಲಿ ಬೆಲೆ ರೈತರಿಗೆ ಬಂಪರ್. ರಾಜ್ಯದ ಅಡಿಕೆ ಮಾರುಕಟ್ಟೆಯಲ್ಲಿ ಭಾರೀ ಬೆಲೆ ಏರಿಕೆಯಾಗಿದ್ದು ಐತಿಹಾಸಿಕ ದಾಖಲೆಗಳು ನಿರ್ಮಾಣವಾಗಿವೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಧಾರಣೆ ಪ್ರತಿ ಕ್ವಿಂಟಲ್ಗೆ 99,999 ರೂಪಾಯಿ ತಲುಪಿ ಸಾರ್ವಕಾಲಿಕ ದಾಖಲೆ ಬರೆದಿದೆ. ದಕ್ಷಿಣ ಕನ್ನಡದಲ್ಲಿ ಚಾಲಿ ಅಡಿಕೆಗೆ ಕೆಜಿಗೆ 500 ರೂಪಾಯಿಗಳ ಗಡಿ ದಾಟಿದೆ. ಮಾರುಕಟ್ಟೆಗೆ ಅಡಿಕೆ ಪೂರೈಕೆ ತೀವ್ರವಾಗಿ ಕುಸಿದಿರುವುದು, ಯಾಂತ್ರೀಕರಣದಿಂದಾಗಿ ನಿರ್ದಿಷ್ಟ ಮಾದರಿಗಳ ಲಭ್ಯತೆ ಕಡಿಮೆಯಾಗಿರುವುದು ಮತ್ತು ಬೆಳೆ ಹಾನಿ ಈ ದಾಖಲೆ ಬೆಲೆಗೆ ಪ್ರಮುಖ ಕಾರಣಗಳಾಗಿವೆ. ಇದರಿಂದಾಗಿ ಹಳೆ ದಾಸ್ತಾನು ಹೊಂದಿರುವ ರೈತರು ಹಾಗೂ ವ್ಯಾಪಾರಿಗಳಿಗೆ ಬಂಪರ್ ಲಾಭವಾಗಿದೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಸರಕು ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 99,999 ರೂಪಾಯಿ ಐತಿಹಾಸಿಕ ದರವಾಗಿದೆ. ದಶಕದ ಹಿಂದಿನ 90,000 ರೂಪಾಯಿ ದಾಖಲೆಯನ್ನು ಮುರಿದು ಲಕ್ಷದ ಅಂಚಿಗೆ ತಲುಪಿದ ಧಾರಣಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಜಿಗೆ 500 ರೂಪಾಯಿ ಗಡಿ ದಾಟಿದ ಚಾಲಿ ಅಡಿಕೆ ಮಾರುಕಟ್ಟೆಗೆ ಪೂರೈಕೆ ಕುಸಿತ, ಕೊಳೆ ರೋಗ ಹಾಗೂ ಯಾಂತ್ರೀಕರಣದಿಂದ ಬೆಲೆ ಗಗನಕ್ಕೆ. ಹಳೆ ಚಾಲಿ ಅಡಿಕೆ ಧಾರಣೆ ಡಿಸೆಂಬರ್ ವೇಳೆಗೆ ಕೆಜಿಗೆ 530 ರೂಪಾಯಿ ದಾಟುವ ನಿರೀಕ್ಷೆ. ಶಿವಮೊಗ್ಗ ಹಾಗೂ ಮಂಗಳೂರು ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ಧಾರಣಿ ಸಾರ್ವಕಾಲಿಕ ದಾಖಲೆ ಬರೆದಿದ್ದು ಬೆಳೆಗಾರರಲ್ಲಿ ಸಂತಸ ಮೂಡಿಸಿದೆ. ರಾಜ್ಯದ ಅತಿದೊಡ್ಡ ಅಡಿಕೆ ಮಾರುಕಟ್ಟೆಗಳಲ್ಲಿ ಒಂದಾದ ಶಿವಮೊಗ್ಗದಲ್ಲಿ ಬುಧವಾರ ಸರಕು ಅಡಿಕೆಯು ಪ್ರತಿ ಕ್ವಿಂಟಲ್ಗೆ 99,999 ರೂಪಾಯಿ ದರದಲ್ಲಿ ಮಾರಾಟವಾಗಿ ಇತಿಹಾಸ ನಿರ್ಮಿಸಿದೆ. ಈ ಮೂಲಕ 1,00,000 ರೂಪಾಯಿಗೆ ಕೇವಲ 1 ರೂಪಾಯಿ ಮಾತ್ರ ಬಾಕಿ ಇದ್ದು ದಶಕದ ಹಿಂದೆ ದಾಖಲಾಗಿದ್ದ 90,000 ರೂಪಾಯಿ ಗರಿಷ್ಠ ದರವನ್ನು ಮೀರಿಸಿದೆ. ಪೂರೈಕೆ ಕೊರತೆಯಿಂದ ಸರಕಿಗೆ ಬಂತು ಬಂಗಾರದ ಬೆಲೆ. ಮಲೆನಾಡಿನ ಹಸಿರು ಬಂಗಾರ ಎಂದೇ ಹೆಸರಾದ ಸರಕು ಅಡಿಕೆಯು ಅತ್ಯುತ್ತಮ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ತೀರ್ಥಹಳ್ಳಿ, ಶೃಂಗೇರಿ, ಕೊಪ್ಪ ಭಾಗಗಳಲ್ಲಿ ಮಾತ್ರ ವಿಶೇಷವಾಗಿ ತಯಾರಿಸುವ ಈ ಅಡಿಕೆಗೆ ವಿಶಿಷ್ಟ ಸಂಸ್ಕರಣಾ ವಿಧಾನವಿದೆ. ಆದರೆ ಇತ್ತೀಚೆಗೆ ಕಾರ್ಮಿಕರ ಕೊರತೆ ಮತ್ತು ಕೃಷಿಯಲ್ಲಿ ಯಾಂತ್ರೀಕರಣ ಹೆಚ್ಚಾದ ಕಾರಣ ಸಾಂಪ್ರದಾಯಿಕವಾಗಿ ಸರಕು ಮತ್ತು ಬೆಟ್ಟೆ ತಯಾರಿಸುವವರ ಸಂಖ್ಯೆ ಕಡಿಮೆಯಾಗಿದೆ. ಇದರಿಂದ ಮಾರುಕಟ್ಟೆಗೆ ಇವುಗಳ ಪೂರೈಕೆ ತೀವ್ರವಾಗಿ ಕುಸಿದಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಹೊಸ ಅಡಿಕೆಯು ಸೀಸನ್ ಆರಂಭವಾಗದ ಕಾರಣ ಸಹಕಾರ ಸಂಘಗಳು ಮತ್ತು ವ್ಯಾಪಾರಿಗಳ ಬಳಿ ಇದ್ದ ಉಳಿದ ಹಳೆಯ ದಾಸ್ತಾನಿಗೆ ದಾಖಲೆ ಧಾರಣೆ ಲಭಿಸಿದೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಬುಧವಾರ ಕ್ವಿಂಟಲ್ಗೆ ಮಾದರಿ ಕನಿಷ್ಠ ದರ ಹಾಗೂ ಗರಿಷ್ಠ ದರ. ಸರಕು ಕನಿಷ್ಠ ದರ 54,099 ರೂಪಾಯಿ, ಗರಿಷ್ಠ ದರ 99,999 ರೂಪಾಯಿ. ಬೆಟ್ಟೆ ಕನಿಷ್ಠ ದರ 55,572 ರೂಪಾಯಿ, ಗರಿಷ್ಠ ದರ 77,770 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ ದರ 51,509 ರೂಪಾಯಿ, ಗರಿಷ್ಠ ದರ 66,899 ರೂಪಾಯಿ. ನ್ಯೂ ವೆರೈಟಿ ಕನಿಷ್ಠ ದರ 48,566 ರೂಪಾಯಿ, ಗರಿಷ್ಠ ದರ 66,599 ರೂಪಾಯಿ. ಗೊರಬಲು ಕನಿಷ್ಠ ದರ 19,000 ರೂಪಾಯಿಯಿಂದ ಗರಿಷ್ಠ ದರ 46,199 ರೂಪಾಯಿ. ದಕ್ಷಿಣ ಕನ್ನಡದಲ್ಲಿ ಕೆಜಿಗೆ 500 ರೂಪಾಯಿ ಗಡಿ ದಾಟಿದ ಚಾಲಿ ಅಡಿಕೆ ದರ. ಮಲೆನಾಡಿನಲ್ಲಿ ಸರಕು ಅಡಿಕೆ ದಾಖಲೆ ಬರೆದರೆ ಕರಾವಳಿಯಲ್ಲೂ ಚಾಲಿ ಅಡಿಕೆ ಧಾರಣಿ ಗಗನಕ್ಕೇರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಭಾರೀ ಮಳೆ ಮತ್ತು ಕೊಳೆ ರೋಗದಿಂದ 50% ಬೆಳೆ ನಾಶವಾಗಿದೆ. ಇದರ ನೇರ ಪರಿಣಾಮವಾಗಿ ಪುತ್ತೂರಿನ ಕ್ಯಾಂಪ್ಕೋ ಸೇರಿದಂತೆ ಹಲವು ಸಂಸ್ಥೆಗಳಲ್ಲಿ ಚಾಲಿ ಅಡಿಕೆಯನ್ನು ಪ್ರತಿ ಕೆಜಿಗೆ 500 ರೂಪಾಯಿನಂತೆ ಖರೀದಿಸಿವೆ. ಕೆಲವು ಖಾಸಗಿ ವ್ಯಾಪಾರಿಗಳು 505 ರೂಪಾಯಿವರೆಗೂ ದರ ನೀಡಿ ಖರೀದಿಸುತ್ತಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಿಂದ ಈ ವರ್ಷದ ಫೆಬ್ರವರಿ ನಡುವೆ ಕೊಯ್ಲು ಮಾಡಿದ ಅಡಿಕೆ ಇದಾಗಿದ್ದು ದೀಪಾವಳಿ ನಂತರ ಹಳೆ ಅಡಿಕೆ ಎಂದು ಪರಿಗಣಿಸಲಾಗುತ್ತದೆ. ಡಿಸೆಂಬರ್ ವೇಳೆಗೆ ಹಳೆ ಚಾಲಿ ಅಡಿಕೆಯ ದರವು ಕೆಜಿಗೆ 530 ರೂಪಾಯಿ ದಾಟುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಅಂದಾಜಿಸಿದ್ದಾರೆ. ಅಷ್ಟೇ ಅಲ್ಲ, ರೋಗದಿಂದಾಗಿ ಉದುರಿದ ಕರಿಗೋಟು ದರ ಕಳೆದ ವರ್ಷ ಕೆಜಿಗೆ 120 ರೂಪಾಯಿ ಇದ್ದಿದ್ದು ಈ ಬಾರಿ 200 ರೂಪಾಯಿಗೆ ಮಾರಾಟವಾಗುತ್ತಿದೆ. ಒಟ್ಟಿನಲ್ಲಿ ಪೂರೈಕೆ ಕೊರತೆಯಿಂದಾಗಿ ಅಡಿಕೆ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಏರಿಕೆ ಕಂಡುಬಂದಿದೆ. ನಮಸ್ಕಾರ ಸ್ನೇಹಿತರೆ, ನೀವೇಂದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ವಿಡಿಯೋನ. ಜೈ ಹಿಂದ್, ಜೈ ಕೃಷಿಕ.